ಆತಂಗಿ ಈ 10 ಪ್ರಮುಖ ದೇವತೆಗಳು. ಅದರಲ್ಲಿ ಕಾಳಿ ಅತ್ಯಂತ ಪವಿತ್ರಳು, ಸರ್ವರೋಗ ನಿವಾರಣೆಯು, ಸರ್ವಶಕ್ತಳು, ಸಶಕ್ತಳು. ತ್ರಿಪುರ ಸುಂದರಿ ದೇವಿಯ ಮೊದಲನೇ ಅವತಾರವೇ ಕಾಳಿ. ಎರಡನೇ ತಾರಾದೇವಿ, ಮೂರನೇದಾಗಿ ಷೋಡಶಿ ದೇವಿ, ನಾಲ್ಕನೇದಾಗಿ ಧೂಮಾವತಿ, ಐದನೇದಾಗಿ ಭುವನೇಶ್ವರಿ, ಆರನೇದಾಗಿ ಭೈರವಿ, ಏಳನೇದಾಗಿ ಕಿನ್ನಮಸ್ತ, ಎಂಟನೇದಾಗಿ ಮಾತಂಗಿ, ಒಂಬತ್ತನೇದಾಗಿ ಬಗಡಾಮುಖಿ, ಹತ್ತನೇದಾಗಿ ಕಮಲಾರ. ಈ 10 ದೇವತೆಗಳು ಎಲ್ಲ ರೀತಿಯ ಫಲಗಳನ್ನು ಮಾನವನಿಗೆ ಬೇಕಾದ ಸರ್ವ ಸಂಕಷ್ಟಗಳಿಂದ ಪಾರು ಮಾಡತಕ್ಕಂಥ ಅತ್ಯಂತ ಪ್ರಮುಖ ದೇವತೆಗಳಾಗಿವೆ. ಈ ದೇವತೆಯರನ್ನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ 48 ದಿನಗಳ ಕಾಲ ಪೂಜಿಸಿದ್ದೇ ಆದರೆ ಅವರ ಸರ್ವ ಸಂಕಷ್ಟಗಳು ಎಲ್ಲ, ಅವರ ಕೋರಿಕೆಗಳು ಎಲ್ಲವೂ ಈಡೇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವಾಗ ಮಾತಂಗಿ ಅನ್ನೋದ್ರ ಬಗ್ಗೆದು ಫಲ ಪ್ರತಿಫಲದ ಬಗ್ಗೆದು ಆರಂಭಗೂ ಅದ್ರ ಬಗ್ಗೆ ವಿಚಾರ. ಅದೇ ದೇವತೆಗಳು, ಅದರಲ್ಲಿ ಮಾತಂಗಿ, ಈ 10 ದೇವತೆಗಳು ನಿರಾಡಂಬರಗಳು, ಯಾವುದೇ ವೈಭೋಗ ಕೇಳೋದಿಲ್ಲ, ಯಾವುದೇ ಆಡಂಬರ ಕೇಳೋದಿಲ್ಲ, ಸಿಂಪಲ್ ಆಗಿ. ಮೇನ್ ಮುಖ್ಯವಾಗಿ ಭಕ್ತಿ ಪ್ರಧಾನಕ್ಕೆ, ಭಕ್ತಿಗೆ ಮಾತ್ರ, ಯಾವುದೇ ದೇವತೆಯು ಭಕ್ತಿಗೆ ಮಾತ್ರ ಒಯ್ಯುತ್ತಾಳೆ. ಮಾತಂಗಮ್ಮರ ಬಗ್ಗೆದು ತಡೆ ಪೂಜೆ, ಕೋಳಿ ಪೂಜೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದೆ. ಜನಗಳಿಗೆ ಅನೇಕ ವಿಧವಾದ ವ್ಯಾಧಿಗಳು, ಸರ್ವ ಕಷ್ಟಗಳು, ಕೋರ್ಟು ಕಚೇರಿ ಕೇಸುಗಳು, ಪೊಲೀಸ್ ಸ್ಟೇಷನ್ಗೆ ಅಲ್ದಾಡೋದು, ದುಷ್ಟಶಕ್ತಿ ಪ್ರಯೋಗ, ಪಿಶಾಚ ಬಾಧೆ, ಅನೇಕ ವಿಧವಾದ ಮಾನವನಿಗೆ ಬರತಕ್ಕಂಥ ಎಲ್ಲ ವಿಧವಾದ ಸಂಕಷ್ಟಗಳಿಗೆ ಈ ಮಾತಂಗಿ ಎದ್ದರ ತಡೆ ಹೊಡೆಯೋದ್ರಿಂದ, ಕೆಲವು ಪೂಜೆಗಳನ್ನು ಮಾಡೋದ್ರಿಂದ, ನಿಷ್ಠೆಯಿಂದ ಮಾಡಿದ್ದೇ ಆಗಲಿ ಅವರಿಗೆ ಶತಸಿದ್ಧವಾಗಿ ಅವರಿಗೆ ಫಲ ಲಭಿಸುತ್ತದೆ. ಅದರಲ್ಲಿ 2 ಮಾತಿಲ್ಲ. ಮಾತಂಗಿಯಿಂದ ಕೆಲವರಿಗೆ ವಾಕ್ ಬಂಧನ ಆಗಿರುತ್ತೆ. ವಾಕ್ ಅಂದ್ರೆ ಕೆಲವರಿಗೆ ಬಾಯಿ ಕಟ್ ಮಾಡಿರ್ತಾರೆ, ಮತ್ತೆ ಕೆಲವರಿಗೆ ಚೌಡಿ ಪ್ರಯೋಗ ಆಗಿರುತ್ತೆ, ಮತ್ತೆ ಕೆಲವರಿಗೆ ಅವಿಚಾರ ಆಗಿರುತ್ತೆ. ವಿಚಾರದಲ್ಲಿ ಕೆಲವು ಕ್ಷುದ್ರ ವಿಚಾರ, ಮಹಾವಿಚಾರ ಅಂತ ಹೇಳಿ ಕೆಲವು ದೇವತೆಗಳಿಂದ, ಪುರೋಹಿತರಿಂದ ಕೆಲವು ದುಷ್ಟ ತಡೆ ಇದನ್ನೆಲ್ಲ ಮಾಡಿಸಿರ್ತಾರೆ. ಇನ್ನು ಕೆಲವರು ವಸ್ತುಗಳನ್ನು ತಂದು ಮನೆಯಲ್ಲಿಟ್ಟು, ಆಸುಪಾಸಿನಲ್ಲಿಟ್ಟು ಆ ಥರ ವಿಚಾರ ಮಾಡಿರ್ತಾರೆ. ಅದ್ರ ಬಗ್ಗೆ ಮತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಿರುತ್ತೆ, ಅದ್ರ ಬಗ್ಗೆ. ಕೆಲವರಿಗೆ ಉದ್ಯೋಗ ಇರಲ್ಲ, ಉದ್ಯೋಗದ ಬಗ್ಗೆ. ಕೆಲವರಿಗೆ ಏನೇ ಮಾಡಿದ್ರು ಕಷ್ಟ ಹಾಗೇ ಇರುತ್ತೆ, ಅವರಿಗೆ ತೀರೋದಿಲ್ಲ. ಆದ್ದರಿಂದ ಇಂಥ ಎಲ್ಲ ರೀತಿಯ ತಾಯಿ ಹತ್ರ ನಿಸ್ಸಂಶಯವಾಗಿ ಬಂದು ಭಕ್ತಿಪೂರ್ವಕವಾಗಿ ಯಾವುದೇ ಮಾಡಿದ್ರು ನಂಬಿಕೆ, ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ಅವರಿಗೆ ಫಲ ಸಿದ್ಧೇ ಸಿಗುತ್ತೆ. ನಮಗೆ ತಿಳಿದ ಮಟ್ಟಿಗೆ ಮಾತಂಗಿ ದೇವಿ ಇಲ್ಲೆಲ್ಲೂ, ಈ ಸರೌಂಡಿಂಗ್ನಲ್ಲಿ ಎಲ್ಲೂ ಇಲ್ಲ. ಅದು ಇರೋದು ಮಲಸಂದ್ರದಲ್ಲಿ ಮಾತ್ರ. ಅದು ಉಚ್ಚಂಗಿ ಉಚ್ಚಂಗಿಯಮ್ಮ ದೇವಸ್ಥಾನದಲ್ಲಿದೆ. ಅದು ಎಲ್ಲರೂ ಅಕ್ಕಪಕ್ಕದಲ್ಲಿರತಕ್ಕಂಥ ಎಲ್ಲರೂ ಬಂದು ಅಮಾವಾಸ್ಯೆ, ಹುಣ್ಣಿಮೆ, ಕೆಲವು ಅಷ್ಟಮಿ ದಿವಸ, ಇಂಥ ದಿವಸಗಳಲ್ಲಿ ಬಂದು ತಾಯಿ ಸನ್ನಿಧಿಯಲ್ಲಿ ನಿಂಬೆಹಣ್ಣಿನ ಹಾರಾಕದಿಂದ, ತುಪ್ಪದ ದೀಪಾಚದಿಂದ, ನಿಂಬೆಹಣ್ಣಿನ ದೀಪಾಚದಿಂದ, ಮತ್ತೆ ಕೆಲವು ತಡೆ ಹೊಡಿಸೋದ್ರಿಂದ, ಕೋಳಿನಲ್ಲಿ ಈ ಥರ ತಡೆ ಹೊಡಿತಾರೆ. ಈ ಥರದ್ದೆಲ್ಲ ಮಾಡಿಕೊಂಡು ಅವರ ಎಲ್ಲ ಸರ್ವ ಕಷ್ಟಗಳನ್ನು, ಸರ್ವ ಬಾಧೆಗಳನ್ನು ಸಹ ನಿಸ್ಸಂಶಯವಾಗಿ ಪರಿಹಾರ ಆಗುತ್ತೆ. ನಂಬಿಕೆ ಬನ್ನಿ, ತಾಯಿಯ ಸೇವೆಯನ್ನು ಮಾಡಿ, ಎಲ್ಲರಿಗೂ ಆ ತಾಯಿ ಖಂಡಿತವಾಗಿ ಒಳ್ಳೇದು ಮಾಡ್ತಾಳೆ.